ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇದು ಭುವನೇಶ್ವರದ ಪ್ರಣತಿ ದಾಸ್ ಅವರಿಗಾದ ಅನುಭವ. ಅವರು ಹೇಳುತ್ತಾರೆ, ನಾನು ಜಾರ್ಖಂಡ್ನ ಬೊಕ್ಯಾರೋ ಸ್ಟೀಲ್ ಸಿಟಿಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ಕೋವಿಡ್ ಮತ್ತು ಲಾಕ್ಡೌನ್ ಕಾರಣದಿಂದಾಗಿ ನನ್ನ ಮಗಳ ಮದುವೆಯನ್ನು ಮುಂದೂಡಬೇಕಾಗಿತ್ತು. ಜೂನ್ 2021ರಲ್ಲಿ ನಡೆದ ಸಹಸ್ರನಾಮ ಹೋಮದಲ್ಲಿ ಭಾಗವಹಿಸಿದ ನಂತರ ನನ್ನ ಜೀವನದಲ್ಲಿ ತೆರೆದುಕೊಂಡ ದೈವಿಕ ಪವಾಡಗಳನ್ನು ನಾನು ಹಂಚಿಕೊಳ್ಳಲು ಬಯಸುತ್ತೇನೆ. ಆ ಸಮಯದಲ್ಲಿ ನಾನು ತೀವ್ರವಾದ ವೈಯಕ್ತಿಕ ಆರೋಗ್ಯದ ಬಿಕ್ಕಟ್ಟನ್ನು ಎದುರಿಸುತ್ತಿದ್ದೆ. ಮೇ 2021ರಲ್ಲಿ ನಾನು ಇದ್ದಕ್ಕಿದ್ದಂತೆ ನನ್ನ ಎಡಕಿವಿಯ ಶ್ರವಣ ಶಕ್ತಿಯನ್ನು ಕಳೆದುಕೊಂಡೆ. ನಾನು ಶಿಕ್ಷಕಿಯಾಗಿರುವುದರಿಂದ ನನಗೆ ಆನ್ಲೈನ್ ತರಗತಿಗಳನ್ನು ನಡೆಸಲು ಮತ್ತು ನನ್ನ ವಿದ್ಯಾರ್ಥಿಗಳೊಂದಿಗೆ ಪರಿಣಾಮಕಾರಿಯಾಗಿ ಸಂವಹನ ನಡೆಸಲು ಇದರಿಂದಾಗಿ ತುಂಬಾ ಕಷ್ಟವಾಗುತ್ತಿತ್ತು. ಸಿಟಿ ಸ್ಕ್ಯಾನ್ ಮಾಡಿದಾಗ ನನ್ನ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿರುವುದು ಕಂಡುಬಂದಿತು. ಔಷಧಿಗಳ ಮೂಲಕ ಅದು ಕ್ರಮೇಣ ಕರಗುತ್ತದೆ ಎಂದು ನರರೋಗ ತಜ್ಞರು ಸಲಹೆ ನೀಡಿದರು. ಆದರೆ ಆ ಕಾಯುವಿಕೆಯ ಅವಧಿ ತುಂಬಾ ನೋವಿನಿಂದ ಕೂಡಿದ ಮತ್ತು ಸಂಕಷ್ಟದಾಯಕವಾಗಿತ್ತು. ಈ ಸವಾಲಿನ ಹಂತದಲ್ಲಿ ಸತ್ಯಲೋಕದಲ್ಲಿ ನಡೆಯುವ ಶಕ್ತಿಯುತವಾದ ಸಹಸ್ರನಾಮ ಹವನದ ಬಗ್ಗೆ ಮತ್ತು ಕರುಣಾಮಯಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಭಕ್ತರ ಹೃದಯದ ಪ್ರಾರ್ಥನೆಗಳನ್ನು ಹೇಗೆ ಪೂರೈಸುತ್ತಾರೆ ಎಂಬುದರ ಬಗ್ಗೆ ನನಗೆ ತಿಳಿಯಿತು. ಆಳವಾದ ನಂಬಿಕೆ ಮತ್ತು ಸಂಪೂರ್ಣ ಶರಣಾಗತಿಯೊಂದಿಗೆ ನನ್ನ ಮಗಳ ಮದುವೆ ಸುಗಮವಾಗಿ ನಡೆಯಲಿ ಮತ್ತು ನನ್ನ ಶ್ರವಣ ಶಕ್ತಿ ಸಂಪೂರ್ಣವಾಗಿ ಮರಳಲಿ ಎಂದು ಪ್ರಾರ್ಥಿಸುತ್ತಾ ನಾನು ಹೋಮದಲ್ಲಿ ಭಾಗವಹಿಸಿದೆ. ಹೋಮ ನಡೆದ ನಂತರ ಜುಲೈ ಆರಂಭದಲ್ಲಿ ನನ್ನ ಮಗನ 12ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳು ಡಿಸೆಂಬರ್ 2021ರಲ್ಲಿ ನಡೆಯಲಿವೆ ಎಂಬ ಸುದ್ದಿ ಬಂದಿತು. ಇದು ಮದುವೆಯ ಯೋಜನೆಯಲ್ಲಿ ಮತ್ತಷ್ಟು ಗೊಂದಲವನ್ನು ಉಂಟುಮಾಡಿತು. ಪ್ರಾರ್ಥನೆ ಮತ್ತು ಭರವಸೆಯೊಂದಿಗೆ ನಾವು ಜುಲೈ 14ರಂದು ಕೋವಿಡ್ ನಿಯಮಗಳ ಅಡಿಯಲ್ಲಿ ಕೇವಲ 25 ಜನರ ಸಮ್ಮುಖದಲ್ಲಿ ಮದುವೆ ನಡೆಸಲು ಪ್ರಸ್ತಾಪ ಮಾಡಿದೆವು. ವರನ ಕುಟುಂಬದವರು ಆರಂಭದಲ್ಲಿ ಒಪ್ಪದಿದ್ದರೂ ದೈವಿಕ ಕೃಪೆಯಿಂದ ಅವರು ನಮ್ಮ ವಿನಂತಿಯನ್ನು ಒಪ್ಪಿಕೊಂಡರು ಮತ್ತು ವಿವಾಹವು ಬಹಳ ಸುಗಮವಾಗಿ ಮತ್ತು ಸಂತೋಷದಿಂದ ನೆರವೇರಿತು. ಇದೇ ಸಮಯದಲ್ಲಿ ನನ್ನ ಕೇಳುವ ಶಕ್ತಿಯಲ್ಲಿ ಕ್ರಮೇಣ ಸುಧಾರಣೆಯಾಗುತ್ತಿರುವುದನ್ನು ನಾನು ಗಮನಿಸಲು ಪ್ರಾರಂಭಿಸಿದೆ. ಆರಂಭದಲ್ಲಿ ಅಲ್ಪ ಸಮಯದವರೆಗೆ ಕೇಳಿಸುತ್ತಿತ್ತು, ನಂತರ ಕಾಲಕ್ರಮೇಣ ಅದು ಚೇತರಿಸಿಕೊಂಡಿತು. ಹೋಮ ನಡೆದ 2 ತಿಂಗಳೊಳಗೆ ನನ್ನ ಕೇಳುವ ಶಕ್ತಿಯು ಸಂಪೂರ್ಣವಾಗಿ ಮರಳಿತು. ಇದು ನಿಜಕ್ಕೂ ಒಂದು ಅದ್ಭುತ ಪವಾಡದಂತಿತ್ತು. ನನ್ನ ಜೀವನದಲ್ಲಿ ನಡೆದ ಈ ಘಟನೆಗಳು ದೈವಿಕ ಹಸ್ತಕ್ಷೇಪ ಮತ್ತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಕೃಪೆಯ ನೇರ ಫಲಿತಾಂಶವಾಗಿದೆ. ನನ್ನ ಪ್ರಾರ್ಥನೆಗಳಿಗೆ ಸ್ಪಂದಿಸಿ ನನ್ನ ಜೀವನವನ್ನು ಪರಿವರ್ತಿಸಿದ್ದಕ್ಕಾಗಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಅನುಗ್ರಹ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ.